ಹಾಯ್ ಗಾಯ್ಸ್, ಈ ಮಳೆಗಾಲದಲ್ಲಿ ಏನಾದರೂ ಚಟ್ಪಟ ಅಂತ ತಿನ್ಬೇಕನ್ಸತ್ತೆ. ಸೊ ನಮ್ಮ ಟ್ರೆಡಿಷ್ನಲ್ ಡಿಶ್ಶು ಇದು ಚಕ್ಲಿ ಹೆಂಗೆ ಮಾಡೋದಂತ ನೋಡೋಣ. ಸೊ ಇಲ್ಲಿ ನಾನು 2.5 ಗ್ಲಾಸಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀವಿ. ಅದಕ್ಕೆ 1.5 ಗ್ಲಾಸಷ್ಟು ಪುಟಾಣಿ ಹಿಟ್ಟನ್ನು ತೊಗೊಂಡಿದ್ದೀವಿ. ಅದನ್ನ ಸ್ವಲ್ಪ ಚಾಳಿಸಿ ತೊಗೋಬೇಕಾಗತ್ತೆ ಪುಟಾಣಿ ಹಿಟ್ಟು. ಆ್ಯಂಡ್ ಇದ್ರ ಜೊತೆಗೆ ಬೆಣ್ಣೆ, ನಾವಿಲ್ಲಿ ಅಮೂಲ್ ಬಟರ್ ಯೂಸ್ ಮಾಡಿದ್ದೀವಿ. ನೀವು ಬೇಕಂದರೆ ಬೆಣ್ಣೆನೂ ಹಾಕೋಬೋದು, ಇಲ್ಲ ಅಮೂಲ್ ಬಟರ್ ಇದ್ದರೆ ಅದನ್ನು ಹಾಕೋಬೋದು. ಅದನ್ನು ಸ್ವಲ್ಪ ಕರಗಿಸಿ ಹಾಕೋಬೇಕಾಗತ್ತೆ ಅಮೂಲ್ ಬಟರು. ಆಮೇಲೆ ಅಜ್ವೈನ ಹಾಕ್ತಿದ್ದೀವಿ. ಅಜ್ವೈನು ಡೈಜೆಷನ್ಗೂ ಒಳ್ಳೆಯದು ಆ್ಯಂಡ್ ಅದು ಫ್ಲೇವರು ಚೆನ್ನಾಗಿ ಬರುತ್ತೆ. ಅದನ್ನ ಸ್ವಲ್ಪ ಕೈಯಲ್ಲೇ ಕ್ರಷ್ ಮಾಡಿ ಹಾಕೋಬೇಕು ಅಜ್ವೈನ್ನ. ಆಮೇಲೆ ಬಿಳಿ ಎಳ್ಳು ಯೂಸ್ ಮಾಡ್ತಾ ಇದ್ದೀವಿ. ನೀವು ಬೇಕಿದ್ರೆ ಕರಿ ಎಳ್ಳನ್ನು ಹಾಕ್ಬೋದು, ಅದು ಚೆನ್ನಾಗಿರುತ್ತೆ. ನಾವಿಲ್ಲಿ ಬಿಳಿ ಎಳ್ಳನ್ನ ಯೂಸ್ ಮಾಡಿದ್ದೀವಿ. ಆಮೇಲೆ ಖಾರದ ಪುಡಿ, ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು, ನಿಮಗೆ ಜಾಸ್ತಿ ಸ್ಪೈಸಿ ಬೇಕು, ಖಾರ ಇಷ್ಟಪಡೋರು ಜಾಸ್ತಿ ಖಾರದ ಪುಡಿನೂ ಹಾಕ್ಕೋಬೋದು. ಅದರ ಜೊತೆ ನಾವಿಲ್ಲಿ ಜೀರಿಗೆನೂ ಹಾಕಿದ್ದೀವಿ. ಜೀರಿಗೆ, ಅರಿಶಿನ ಹಾಕಿದ್ದೀವಿ. ಆಮೇಲೆ ಇಂಗು ಹಾಕಬೇಕು. ಇಂಗು ಅಷ್ಟೇ ಎಷ್ಟು ಸ್ವಲ್ಪ ಹಾಕೋಬೇಕು, ಅದು ಕ್ವಾಂಟಿಟಿ ನೋಡಿಕೊಂಡು. ಸೊ ಅದು ಇಂಗು ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ ಇದು ಚಕ್ಲಿಗೆ. ಆ್ಯಂಡ್ ಅದನ್ನ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಚೆನ್ನಾಗಿ, ಏನು ಗಂಟದು ಇರಬಾರ್ದು. ಆ್ಯಂಡ್ ಇಲ್ಲಿ ನಾವು ಸ್ವಲ್ಪ ಎಣ್ಣೆ ಕಾಯಿಸಿ ಹಾಕ್ಕೊಂಡಿದ್ದೀವಿ, ಅದು ಚಕ್ಲೆ ಇದು ಚೆನ್ನಾಗಿ ಬರುತ್ತೆ. ಆಮೇಲೆ ಇದರ ಜೊತೆಗೆ ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೋಬೇಕು. ಸ್ವಲ್ಪ ನೀರು ಕಾಯಿಸಿ, ನೀರು ಕುದಿಯೋ ಇದಕ್ಕೆ ಬಂದ ತಕ್ಷಣ ಆಫ್ ಮಾಡಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಬೇಕು. ಸೊ ಅವಾಗ ಚಕ್ಲೆ ತುಂಬ ಕ್ರಿಸ್ಪಾಗಿ ಚೆನ್ನಾಗಿ ಬರುತ್ತೆ. ಇದನ್ನೆಲ್ಲ ಒಂದ್ಸಲ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಆಮೇಲೆ ನಾವು ಚಕ್ಲಿ ಒತ್ತಡಲ್ಲಿ ಹಾಕುವಾಗ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಈ ಟೆಕ್ಸ್ಚರ್ ಬರಬೇಕು. ನೀರು ಹಾಕಿ ಅದನ್ನ ಚೆನ್ನಾಗಿ ಮಿದ್ದಿ ಹಿಟ್ಟನ್ನು, ಆಮೇಲೆ ಚಕ್ಲಿ ಒತ್ತಳಿಗೆ ಹಾಕ್ಕೊಂಡು ನಿಮ್ಗೆ ಯಾವುದು ನಿಮ್ಗೆ ಜಾಸ್ತಿ ದಪ್ಪ ಬೇಕಾದರೆ ನೀವು ಅದರಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಈ ಥರ ಇದು ಇವಾಗ ತಣ್ಣೀರೇ ಯೂಸ್ ಮಾಡೋದು, ಇವಾಗೇನು ಬಿಸಿನೀರು ಬೇಕಾಗಿಲ್ಲ. ನೀವು ಅದಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟೇ ತಗೊಂಡು ತಣ್ಣೀರು ಹಾಕ್ಕೊಂಡು ಇಲ್ಲಿ ತೋರಿಸ್ತಿರೋ ಹಾಗೆ ಹಿಟ್ಟನ್ನು ನಾದಿ, ಅದೆಷ್ಟು ನಾದ್ತಿರೋ ಅಷ್ಟು ಚಕ್ಲಿ ಚೆನ್ನಾಗಿ ಬರುತ್ತೆ. ಹೀಗೆ ನಾದಿ ಚಕ್ಲಿ ಒತ್ತಡಲ್ಲಿ ಹಾಕಿ, ನಿಮಗೆ ಯಾವ ಶೇಪಲ್ಲಿ ಯೂಶ್ವಲಿ ನಾವು ರೌಂಡ್ ಶೇಪೇ ಮಾಡ್ತೀವಿ ಚಕ್ಲಿಯನ್ನು, ರೌಂಡ್ ಶೇಪಲ್ಲಿ ಹಾಕಿ ಈ ಥರ. ಸೊ ಈ ಥರ ಮಾಡಿದ್ರೆ ಅದು ಒಡೆಯೋದು ಮುರಿಯೋದು ಏನೂ ಆಗಲ್ಲ ಈ ಕನ್ಸಿಸ್ಟೆನ್ಸಿನಲ್ಲಿ ಮಾಡಿದರೆ. ಸೊ ಮಳೆಗಾಲದಲ್ಲಿ ಈ ಥರ ಚಕ್ಲಿ ಮನೆಯಲ್ಲೇ ಮಾಡಿಕೊಂಡು ಎಂಜಾಯ್ ಮಾಡಿ. ಈ ಮಳೆಗಾಲಕ್ಕೆ ತುಂಬ ಟೇಸ್ಟಿ ಆಗಿರುತ್ತೆ.